ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೇತರಿಸ್ಕೋತಾರ ಗುರುಗಳೇ? ಖಂಡಿತ ಚೇತರಿಸ್ಕೋತಾರೆ. ಇಂಥ ಪುಣ್ಯಭರಿತ ಕಾರ್ಯಕ್ರಮದಲ್ಲಿ ನಮ್ಮ ದಶರಥರಾಮ ಭಾಗವಹಿಸದೇ ಇರ್ತಾನ? ಯಾವುದೋ ಒಂದು ರೂಪದಲ್ಲಿ ಭಾಗವಹಿಸೋ ಹಾಗೆ ಆ ಭಗವಂತನ ಸಂಕಲ್ಪ ಆಗಿರುತ್ತೆ. ಹೋಮಕ್ಕೆ ಸಮಯ ಆಗ್ತಿದೆ, ಬನ್ನಿ ಹೋಗೋಣ. ನಡೀಕಂತ. ಅಲ್ಲಿ ನೋಡು, ಬಂದ್ಬಿಟ್ಟ. ತಗೊಳ್ಳಿ ಮೇಡಮ್, ಕಂಪ್ಲೀಟ್ ಸಾಂಗ್ ಇದೆ. ಥ್ಯಾಂಕ್ ಯು. ಅಮೌಂಟ್ ಕಳ್ಸಾಯ್ತು, ಬಂದಿದ್ಯಾ? ಹಾ, ಬಂತು ಮೇಡಮ್. ಆದ್ರೆ ಒಂದು ರಿಕ್ವೆಸ್ಟ್ ಮೇಡಮ್, ನಮ್ಮ ಪ್ರೊಡ್ಯೂಸರ್ ಡಿಲೀಟ್ ಮಾಡು ಅಂತಿದ್ರು, ನೀವು ದುಡ್ಡು ಕೊಡ್ತೀರಾ ಅಂತ ರಿಸ್ಕ್ ತಗೊಂಡು ತಂದಿದ್ದೀನಿ ಮ್ಯಾಮ್. ನಮ್ಮ ಪ್ರೊಡ್ಯೂಸರ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಮೇಡಮ್. ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಬಾರ್ದು ಮೇಡಮ್. ನಾವ್ ಯಾರಿಗೂ ಹೇಳಲ್ಲ. ನೀನ್ ನಮ್ ಹೆಸರು ಹೇಳ್ದೆ ಇದ್ರೆ ಸಾಕು. ಓಕೆ ಮೇಡಮ್. ಆಯುಧ ಕೈಗೆ ಸಿಕ್ಕಿದೆ, ಈಗಿದನ್ನು ಉಪಯೋಗಿಸದೆ ಉಳ್ದಿರೋದು. ನ್ಯೂಸ್ ರಿಪೋರ್ಟರ್ಗೆ ಕಾಲ್ ಮಾಡು. ರೋಡ್ ನಂಬರ್ 5, ಬೇಗ ಬಾ. 5 minutes. ಅಮ್ಮ, ಅಜ್ಜಿ ಬಂದ್ರಾ? ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ಯಮ್ಮ? ಅಕ್ಕ, ಏನು ಈ ಸಲನಾದ್ರೂ ಹೋಮಕ್ಕೆ ಶ್ರೀಯಾಕ ಕೂತ್ಕೋತಾಳ, ಇಲ್ಲಾಂದ್ರೆ ನೀನ್ ಕೂತ್ಕೋತೀಯಾ? ನಾನು ಯಾಕೋ ಕೂತ್ಕೊಳ್ಳಿ? ಶ್ರೀಯಾನೇ ಕೂತ್ಕೋತಾಳೆ. ಅಂದ್ರೆ ಮದ್ವೆಯಿಂದ ಹಿಡಿದು ಹೋಮದ್ವರ್ಗೂ ಎಲ್ಲದಕ್ಕೂ ನೀನೇ ಕೂತ್ಕೊಂಡಿದ್ದಲ್ಲ ಅಕ್ಕ. ಈ ಸತಿನೂ ನೀನೇ ಕೂರ್ಬೋದು ಅಂತ ಆ ರಾಮನೇ ನಂಗೆ ಹೇಳ್ದಂಗಾಯ್ತು. ಮಾರುತಿ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ. ನೀನೀಗ ಸುಮ್ಮನೆ ನಮಸ್ಕಾರ ಮಾಡು. ನೀನು ಅದೃಷ್ಟವಂತಲು ಕಣೆ. ಇಲ್ಲ ಅಂದಿದ್ರೆ ನೀನ್ ಈ ಮನೆಗೆ ಸೊಸೆ ಆಗ್ತಿದ್ಯಾ? ಇಷ್ಟು ದೊಡ್ಡ ಕಾರ್ಯಕ್ರಮ ನಿನ್ ಕೈಯಲ್ಲಿ ನಡೀತಿತ್ತಾ?
ಈಗ ಅವರು ರಾಜ್ಯಾಧಿಪತಿ ಅಜ್ಜಿ. ಏನೇ ಆದ್ರೂ ನಮ್ ಕೈಯಿಂದಾನೇ ಆಗ್ಬೇಕು. ಅದು ಆಗಿರ್ಬೇಕು. ಈಗ ನನ್ನ ಮೊಮ್ಮಗಳು ಅನ್ನಿಸ್ಕೊಂಡೆ. ನೋಡು, ಆ ಸಿನಿಮಾ ಹುಚ್ಚನೆಲ್ಲ ಬಿಟ್ಟು ಹೀಗೆ ಎಲ್ಲ ನೀನ್ ಹಿಡಿತದಲ್ಲಿರೋ ಹಾಗೆ ಮಾಡ್ಕೋ. ಸರಿ ಅಜ್ಜಿ. ಸಿನಿಮಾನೆಲ್ಲ ಹೇಗೆ ಮರೆಯಕ್ಕಾಗುತ್ತೆ ಮುದ್ಕಿ. ನಾನು ಆಲ್ಬಮ್ ಸಾಂಗಲ್ಲಿ ನಡ್ಸಿದ್ದೀನಿ ಅಂತ ಗೊತ್ತಾದ್ರೆ ಎದೆ ಹೊಡ್ದು ಸತ್ತೋಗ್ತೀಯೇನೋ. ಹೇಗಿದ್ರು ಆ ಸಾಂಗ್ ಏನು ರಿಲೀಸ್ ಆಗ್ತಿಲ್ವಲ್ಲ, ಸೊ ಪರವಾಗಿಲ್ಲ. ಇದನ್ನ ನಿಮ್ ಚಾನಲ್ ಅಲ್ಲಿ ಗಂಟೆಗೊಂದ್ಸಲಿ ನಾನ್ ಸಾಕು ಅನ್ನೋವರೆಗೂ ಪ್ಲೇ ಮಾಡ್ಬೇಕು. ಗಂಟೆಗೊಂದ್ಸಲಿ ಹಾಕಕ್ ಕಷ್ಟ, 1-2 ಸಲ ಹಾಕ್ಬೋದು. ಅದ್ರಲ್ಲಿರೋದು ಯಾರು ಅಂತ ಗೊತ್ತಾ? ದಶರಥ್ ರಾಮ್ ಅವ್ರ ಸೊಸೆ, ಆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್, ರಾಜ್ಯಾಧಿಪತಿ ದೇವಾಂಶನ ಹೆಂಡತಿ. ಹೌದಾ? ಮತ್ತೆ ಹೇಳಲೇ ಇಲ್ವಲ್ಲ ಮೇಡಮ್. ಸೆಲೆಬ್ರಿಟಿ ನ್ಯೂಸ್ ಆದ್ರೆ ಅರ್ಧ ಗಂಟೆಗೆ 6 ಸಲ ಹಾಕಿ ಇಡೀ ದಿನ ಹಬ್ಬ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಇನ್ನು ಸ್ವಲ್ಪ ಹೊತ್ನಲ್ಲಿ ಝೂಮಲ್ ಕುಣಿತಿರೋ ರಾಜರ್ ಮನೆತನದ ಸೊಸೆ ಶ್ರೀಯಾ ದೇವಾಂಶ್, ಶ್ರೀಯಾ ಡ್ಯಾನ್ಸ್ ಪ್ರೋಗ್ರಾಮ್ ಸಾಕ್ಷಿಯಾಗಿ ಗಂಡನ್ ಮನೆ ಮರ್ಯಾದೆ ಅಷ್ಟು ಬೀದಿ ಪಾಲಾಗುತ್ತೆ. ಇಬ್ರಕ್ಕ ತಂಗಿರೋ ಬೀದಿಗೆ ಬರ್ತಾರೆ. ಇನ್ ಮನೇಲಿ ನಮ್ನ ಯಾರು ತಡಿಯೋರೇ ಇರಲ್ಲ. ನಡಿ ಹೋಗೋಣ. ಯಾ ಏನಾಯ್ತು? ಯಾವಾಗ್ಲೂ ನಿಮ್ ಜೊತೆನೆ ಹೀಗೆ ಇರ್ಬೇಕು ಅಂತ ಈಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ಎಲ್ಲಿ ಹೋಗಿ ಬರ್ತಾ ಇದೀಯಾ? ಹೋಮ ಚೆನ್ನಾಗಿ ನಡಿಬೇಕು ಅಂತ ದೇವಸ್ಥಾನ ಸುತ್ಬಿಟ್ ಬಂದೆ. ಹೋಮ ನಡೆಯೋ ಜಾಗದಲ್ಲಿ ಸುಳ್ಳು ಹೇಳಿದ್ರೆ ನಾಲ್ಗೆ ಬಿದ್ದು ಹೋಗುತ್ತೆ. ಅಯ್ಯೋ, ಏನ್ರಿ ಆ ಮಾತುಗಳು? ನಿಮ್ ಕಾಲ್ ಬಿದ್ದು ಹೋಗಿ ನನ್ ಬಾಯಿ ಬಿದ್ದೋಗಿ ಆಗ ನಮ್ ಸಂಸಾರಕ್ಕೆ ಒಂಚೂರು ರೆಕಗ್ನಿಷನ್ ಇರಲ್ಲ. ಬಿಡ್ತು ನೀ. ಅಮ್ಮ, ಗಣಪತಿ ಕಲಶ ಬೇಕು, ತಗೊಂಡ್ ಬನ್ನಿ. ವೈದೇಹಿ, ಒಳಗ್ ಹೋಗಿ ತಗೊಂಡ್ ಬಾಮ್ಮ. ಹಾ ಅಮ್ಮ, ಹೊಸ ಕಲಶ ಬೇಕು. ಪೂಜೆ ಸಾಮಾನ್ ಪಟ್ಟಿಯಲ್ಲಿ ಬರೆಯೋದು ಮರ್ತಿದ್ದೆ ಅನ್ಸುತ್ತೆ. ಅಯ್ಯೋ ಹೌದಾ? ಹೊಸದು ಮನೇಲಿ ಇಲ್ವಲ್ಲ, ಏನ್ ಮಾಡೋದು? ಏನ್ ಪರವಾಗಿಲ್ಲಮ್ಮ, ಇನ್ನೂ ಸಮಯ ಇದೆ, ಅಷ್ಟೊತ್ತಿ ತಗೋಬನ್ನಿ. ನಾನ್ ತಗೊಂಡ್ ಬರ್ತೀನಿ ಪುರೋಹಿತ್ರೆ. ನೀವ್ಯಾಕಣ್ಣ, ರಂಗ ಹೋಗ್ತಾನ್ ಬಿಡಿ. ಪರವಾಗಿಲ್ಲಮ್ಮ, ನಾವೇ ನೋಡ್ಕೊಂಡು ಚೆನ್ನಾಗಿರೋದು ಅಂತಂದ್ರೆ ಒಳ್ಳೇದು. ಹೋಗ್ತರ್ತೀನಿ. ಹಲೋ ಮೇಡಮ್, ಹೇಳು. ನಮ್ದೊಂದೇ ಅಲ್ಲ, ಬೇರೆ ಚಾನಲ್ಗೂ ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಟೆಲಿಕಾಸ್ಟ್ ಆಗತ್ತೆ. ಥ್ಯಾಂಕ್ ಯು, ವೆರಿ ಗುಡ್. ಪಾಪ ಹುಚ್ಚಿ,
ಇನ್ ಸ್ವಲ್ಪ ತಲ ಅವಳು ಗುಟ್ಟು ರಟ್ಟಾಗೋದ್ ಗೊತ್ತಿಲ್ದೆ ಹಬ್ಬ ಆಚರಿಸ್ತಾ ಇದ್ದಾಳೆ. ನಿಜ ಗೊತ್ತಾದ್ರೆ ಈಗ್ಲೇ ಹೋಮದ್ ಕುಂಡಕ್ಕೆ ಹಾರ್ತಾಳೇನೋ. ಎಲ್ರು ಇಲ್ಲೇ ಇದ್ರೆ ಟಿವಿಲ್ ಟೆಲಿಕಾಸ್ಟ್ ಆಗೋ ಸಾಂಗ್ ಯಾರು ನೋಡ್ತಾರೆ? ಮೊದ್ಲು ಎಲ್ರನ್ನೂ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಆ ಪುರೋಹಿತ್ರೆ, ಹೋಮ ಆಗೋವರೆಗೂ ಇಲ್ಲೇ ಇರ್ಬೇಕಾ? ಇಲ್ಲ ಒಳಗಡೆ ಹೋಗಿ ಫಲಹಾರ ತಿಂಡಿ ಏನಾದ್ರೂ ತಿನ್ಬೋದಾ? ಯಾವಾಗ್ಲೂ ತಿನ್ನೋ ಚಿಂತೆನಾ? ಅಯ್ಯೋ, ಇದ್ರಲ್ಲಿ ತಪ್ಪೇನಿದೆ ಅಜ್ಜಿ? ಇಲ್ಲ ಅಂತಂದ್ರೆ ಉಪವಾಸ ಇರಕ್ ಟ್ರೈ ಮಾಡ್ಬೋದು. ಸುಮ್ನೆ ಯಾಕೆ ಹಸ್ಕೊಂಡಿರ್ಬೇಕು? ಹೇಳಿ ಪುರೋಹಿತ್ರೆ, ತಿನ್ಬೋದಾ? ಪರವಾಗಿಲ್ಲಮ್ಮ, ಇವತ್ತು ಹೋಮನ ಗುರುಗಳು ತಾವಾಗೆ ಕೂತ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವ್ಯಾರು ಉಪವಾಸ ಇರೋ ಅಗತ್ಯ ಇಲ್ಲ. ನಾಳೆನೂ ಅಷ್ಟೇ ಹೋಮಕ್ಕೆ ಕೂತ್ಕೊಳ್ಳೋ ಗಂಡ ಹೆಂಡತಿ ಮಾತ್ರ ಉಪವಾಸ ಇದ್ರೆ ಸಾಕು. ನೀವು ಹೋಗಿ ಫಲಹಾರ ಮಾಡ್ಕೊ ಬನ್ನಿ. ಬನ್ನಿ, ಎಲ್ರು ಒಳಗಡೆ ಬನ್ನಿ, ಒಳ್ಳೆ ಸಿನಿಮಾ ತೋರಿಸ್ತೀನಿ. ಅದೇ ಎಲ್ರಿಗೂ ಒಳ್ಳೆ ಟಿಫಿನ್ ಕೊಡ್ತೀನಿ ಅಂತ ಹೇಳ್ದೆ. ಶ್ರೇಯಾ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಟಿಫಿನ್ ಮಾಡೋಣ ಬಾ. ನೀವ್ ಮಾಡ್ತೀರಿ ಅತ್ತೆ, ನಾನು ಈಗ್ಲೇ ಬರ್ತೀನಿ. ಸಾಂಗ್ ರಿಲೀಸ್ ಆಗದೆ ಇರೋ ತರ ತಡ್ದೆ, ಆದ್ರೆ ಹೇಗ್ ಬಂದಿದೆ ಅಂತ ನಾನಾದ್ರೂ ನೋಡ್ಬೇಕಲ್ಲ. ಈ ಲಂಕೇಶ್ ಕೂಡ ಒಂದ್ ಕಾಪಿನೂ ಕಳ್ಸಿಲ್ಲ. ಫೋನ್ ಮಾಡಿ ಕೇಳ್ತೀನಿರು. ಫಿಲಂ ಫೀಲ್ಡ್ ಅಲ್ಲಿ ಹೊಸ ಸಂಚಲನ, ಹೊಸ ಆಲ್ಬಮ್ ಸಾಂಗ್ ಇಂದ ಅಭಿಮಾನಿಗಳ ಹೃದಯನ ಕದ್ದಿರೋ ಯುವ ತಾರೆ ಶ್ರೇಯಾ. ಮನೇಲಿ ಹೋಮ ನಡೀತಿರ್ಬೇಕಾದ್ರೆ ಟಿವಿ ಹಚ್ಚೋದೇನು, ಆರ್ಸೋದನ್ನ? ಒಂದ್ ನಿಮಿಷ ಇರಿ ಅಜ್ಜಿ. ಯಾರೋ ಯುವ ತಾರೆ ಶ್ರೇಯಾ ಅಂತೆ. ನಮ್ ಶ್ರೇಯಾ ಹೆಸರಲ್ವಾ? ಹೇಗಿದ್ದಾಳೋ ನೋಡೋಣ. ಅದೇನೋ ಶ್ರೇಯಾನೇ ಡ್ಯಾನ್ಸ್ ಮಾಡಿರೋ ಹಾಗೆ ಹೇಳ್ತೀಯಲ್ಲ. ಶ್ರೇಯಾ ಅಂದ ಮಾತ್ರಕ್ಕೆ ನಮ್ ಶ್ರೇಯಾ ಆಗ್ತಾಳಾ? ನಮ್ ಶ್ರೇಯಾನೇ ಅಜ್ಜಿ. ಬಗೆಹರಿಯದ ಹಾಡು ನೋಡು. ಏನ್ ಬೇಕಾಗಿತ್ತು? ನಂಗೆ ನೂಲ್ದಾರ ಬೇಕಿತ್ತು. ಸರಿ, ಈಗಲೇ ಕೊಡ್ತೀನಿ. ಅಬ್ಬಾ, ನೋಡ್ದೆ ಅಮ್ಮಮ್ಮ, ಹೆಂಗೈತೆ ಫಿಗರ್? ಅನುಭವವು ಕಮ್ಮಿ ಎಷ್ಟೆಂದರು ನಾನು ಉದಯೋನ್ಮುಖ ಬೇಲಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಏನ್ ಗುರು, ಯಾರು ಹುಟ್ಟಿಸ್ರೋ ಏನೋ ಬಾಂಬಾಗಿದ್ದಾಳಲ್ಲಮ್ಮ. ಈ ಲಂಕೇಶ್ ಎಲ್ಲಿ ಹೋಗಿದ್ದಾನೆ? ಫೋನು ಎತ್ತುತ್ತಾ ಇಲ್ವಲ್ಲ. ಪ್ರೊಡ್ಯೂಸರ್ಗೆ ಫೋನ್ ಮಾಡ್ಬಿಟ್ಟು ವಿಡಿಯೋ ಕಳಿಸಿ ಅಂತ ಕೇಳಿದ್ರೆ ಅದೇ ಸಾಂಗು ಇನ್ನು ಕೇಳಿಸ್ತಾನೆ ಇದೆ. ಅದನ್ನ ನೋಡೋ ತನಕ ತಲೆಯಿಂದ ಹೋಗೋದೇ ಇಲ್ವೇನೋ. ಹರಿಯದ ಹಾಡು ನೋಡು, ಹದಿಹ
ಏನ್ ಗುರು ಇವಳು ಇಷ್ಟು ಚೆನ್ನಾಗೋಳೆ? ಇದೇನಿದು ಹಾಡು ಟಿವಿಲ್ ಬರ್ತಿದ್ಯಲ್ಲ? ಟಿವಿಲ್ ಹೇಗ್ ಬರ್ತಿದೆ? ಎಲ್ಲೂ ರಿಲೀಸೇ ಮಾಡಲ್ಲ ಅಂದ್ರಲ್ಲ, ಟಿವಿ ಅವ್ರಿಗೆ ಹೇಗ್ ಸಿಕ್ತು? ದೇವ್ರೇ, ಈಗೇನ್ ಮಾಡ್ಲಿ? ಮನೆಯವ್ರು ನೋಡಿದ್ರೆ ಏನ್ ಮಾಡ್ತಾರೋ ಏನೋ. ಒಂದೇ ದಿನದಲ್ಲಿ ಇವರು ಸಾವಿರಾರು ಅಭಿಮಾನಿಗಳನ್ನ ತಮ್ಮ ಕೈವಶ ಮಾಡ್ಕೊಂಡಿದ್ದಾರೆ. ಇದೇನು ನಮ್ ಶ್ರೇಯಾ ಟಿವಿನಲ್ಲಿ ಬರ್ತಾ ಇದ್ದಾಳೆ? ಆ ಹಾಡೇನು, ಹಾಕಿರೋ ಬಟ್ಟೆ ಏನು? ಇದನ್ನೆಲ್ಲ ಯಾವಾಗ್ಲೂ ಮಾಡಿದ್ಲು? ರಾತ್ರಿ ಆ ಪ್ರೊಡ್ಯೂಸರ್ ರಿಲೀಸ್ ಮಾಡಲ್ಲ, ಡಿಲೀಟ್ ಮಾಡ್ತೀನಿ ಅಂದಿದ್ದ ಅಲ್ವಾ? ಈ ರೀತಿ ಯಾಕೆ ಮಾಡ್ದ? ಛೇ, ಯಾಕೆ ಸುಮ್ಮನಿದ್ಯಾ? ಇದೆಲ್ಲ ನಿನಗೆ ಗೊತ್ತಿತ್ತಾ? ಏನಿದು ದೇವಾಂಶ್? ಶ್ರೇಯಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಳ? ನೀನಿದನ್ ಹೇಳಲೇ ಇಲ್ವಲ್ಲ? ಮನೇಲೆ ಸೆಲೆಬ್ರಿಟಿನ ಇಟ್ಕೊಂಡು ಹೇಳ್ದೆ ಹೋದ್ರೆ ಹೇಗೆ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇವಾಗ ಏನ್ ಮಾಡೋದು? ಅಪ್ಪ ಏನಾದ್ರೂ ನೋಡಿದ್ರೆ ಏನ್ ಕತೆ? ನೋಡ್ದ್ಯಮ್ಮ ಹೆಂಗೈತೆ ಫಿಗರ್? ಏನ್ ಗುರು, ಯಾರು ಹುಟ್ಟಿಸ್ರೋ ಏನೋ ಬಾಂಬ್ ಆಗಿದಾಳಲ್ಲಮ್ಮ. ಮನೆಯವ್ರು ಈ ಸಾಂಗ್ ನೋಡಿದ್ರೆ ನನ್ನ ಚಾಪ್ಟರ್ ಕ್ಲೋಸ್. ಮೊದಲು ಯಾರೋ ಇದನ್ನ ನೋಡದೆ ಇರೋ ಹಾಗೆ ನೋಡ್ಕೋಬೇಕು. ಅಭಿಮಾನಿಗಳಿಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿರೋ, ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರೋ ಯುವ ತಾರೆ ಶ್ರೇಯಾ ಯಾರು ಅಂತ ಗೊತ್ತಾ?